ಸಕ್ಕದ ಮಾಡಿ ಟೀನು ಸಕ್ಕದಾಗೈತೆ. ಸ್ವಲ್ಪ ಕುಡಿದು ನೋಡಿ ಕಾಫಿ ಹೇಳಿದ್ದೆ, ಕಾಫಿನೂ ಸೂಪರ್. ಅಲ್ಲೊಂದು ಗಾಡಿ ಇದೆ ನೋಡಿ, ನಲ್ಲಪ್ಪ ಟ್ರಾನ್ಸ್ಪೋರ್ಟ್. ನಮ್ಮ ಸಬ್ಸ್ಕ್ರೈಬರ್ ಲೋಡಿಲ್ಲ, ಇವತ್ತು ಬೆಳಗ್ಗೆನೇ ಲೋಡಾಗಿ ಬಂದು ನಿಲ್ಸಿದ್ದೀನಿ. ಲೋಡ್ ಮಾಡ್ಕೊಬಂದು ನಿಲ್ಲಿಸಿ ಗ್ರೀಸ್ ಓಡಿಸ್ತಾ ಇದ್ದೀನಿ ನೋಡಿ ಹೈವೇಲಿ. 2 ದಿನ ಲೋಡ್ ಇಲ್ಲ ಹೊಸಪೇಟೆಯಲ್ಲಿ, ನಮಗೆ ಲೋಡ್ ಇಲ್ಲದೆ ಹಾಲ್ಟ್. ಹಾಗಾಗಿ ನಮ್ಮ ತಿಳುಮಟ್ಟಿಗೆ ಹಳ್ಳಿ ಜೀವನ ಬೆಸ್ಟ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲಿ ನೋಡಿ, ಇಲ್ಲೆಲ್ಲ ಯಾವ ಥರ ಇದೆ ನಮ್ಮ ವನ್ಯ ಹೋಗೋ ರೋಡ್ ಇದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನೋಡಿ. ಯಾವ ಥರ ಸಾಕಾದಾಗ ಹಾಕಿದ್ದಾರೆ ಲೈಟಿಂಗ್ ನೋಡಿ, ಡೀಸೆಲ್ ಸಾಕಾದಾಗೈತಿ. 10ನೇ ತಾರೀಕು ಮಂಗಳವಾರ. ಇವತ್ತಿಗೆ ನಮ್ಮ ಅರ್ಜುನ ಜೊತೆ ಪಯಣ 1 ತಿಂಗಳು ಕಂಪ್ಲೀಟ್ ಆಯಿತು. ಅದಕ್ಕೆ ಬಿಲ್ಲು ಎಷ್ಟಾಯ್ತು ನೋಡಿ. ಆ ಗಾಡಿನ ಅಲ್ಲಿಗೆ ಲೋಡ್ ಆಗಿರೋದು ಮತ್ತು ಒಳಗಡೆ ಒಂದು ಗಾಡಿ ಇದೆ ನೋಡಲ್ಲಿ, ಆ ಗಾಡಿ 2 ಗಾಡಿನೂ ಟೋಟಲ್ 3 ಗಾಡಿ. ಸ್ನೇಹಿತರೆ, 500 ಬಂದಿದ್ದೀನಿ ನಿಲ್ಸೋಕ್ಕೆ ಟೀ ಕುಡಿಯೋಣ ಅಂತೇಳಿ. ಇಲ್ಲೊಂದು ಹೋಟ್ಲಲ್ಲಿದ್ದೀನಿ, 500 ಸರ್ಕಲ್ ಆಗಿ. ಹೋಟ್ಲ್ ಹೆಸರು ಹೋಟೆಲ್ ವೆಜ್ಜು, ಗಣೇಶ್ ಸಾಗರ್ ಪ್ಯೂರ್ ವೆಜ್ ಅಂತೆ. ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ, ಮುರುಡೇಶ್ವರ 170 ಕಿಲೋಮೀಟ್ರು, ಗೋಕರ್ಣ 194 ಕಿಲೋಮೀಟ್ರು, ಹೊರನಾಡು, ಕೊಲ್ಲೂರು, ಸಿರ್ಸಿ, ಭೀಮೇಶ್ವರ ಅಂತ 120, ಅದ್ಯಾವುದೋ ಗೊತ್ತಿಲ್ಲ, ಜೋಗ್ ಫಾಲ್ಸು, ಶೃಂಗೇರಿ 100 ಕಿಲೋಮೀಟ್ರು, ಸಾಗರ 65, ಸಿಗಂದೂರು. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೋಟ್ಲು ಸಕ್ಕತ್ತಾಗಿ ಮಾಡಿ ಟೀನು ಸಕ್ಕತ್ತಾಗೈತೆ. ಸ್ವಲ್ಪ ಕುಡಿದು ನೋಡಿ ಕಾಫಿ ಹೇಳಿದ್ದೆ, ಕಾಫಿನೂ ಸೂಪರ್ ಆಗೈತೆ. ನಮ್ಮ ಅರ್ಜುನ ಅಲ್ಲಿ ನಿಂತವನೇ, ಕಾಣ್ತಾ ಇಲ್ಲ ನೋಡಿ. ನಮ್ಮ ಅರ್ಜುನ ಅಲ್ಲಿ ನಿಲ್ಲಿಸ್ಬಿಟ್ಟು 500 ಸರ್ಕಲಾಗಿ ಇನ್ನೊಂದು ನೋಡಿ, ಭರ್ಜರಿ ಭೋಜನ, ಫುಲ್ ಮೀಲ್ಸ್, ಪ್ರತಿನಿತ್ಯ ಹೋಳಿಗೆ ಊಟ ದೊರೆಯುತ್ತದೆ ನೋಡಪ್ಪ. 500 ಸರ್ಕಲಾಗಿ ಸಗದಾಯಿತು ಹೋಟ್ಲು ಮಾತ್ರ. ಕ್ಲೀನ್ನೆಸ್ಸು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಕಾಫಿನೂ ಸೂಪರ್ ಆಗೈತೆ, ಬೋಲ್ಡ್ಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಬರೀ ಕಾಫಿ ಕುಡಿದು ನಮ್ಮ ಅರ್ಜುನ ತಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಕಾಫಿ ಕುಡಿದು ಬಂದೆ ಇಲ್ಲಿ ಅರ್ಜುನ. ಅಮಾಸೆ ಇವತ್ತು ಹೂವು ಹಾಕಿದ್ದೆ, ಪೂಜೆ ಮಾಡಿ ನಿಂಬೆಹಣ್ಣು ಹಾಕಿ ಹೂವು ಹಾಕಿದ್ದೆ. ಕಾಫಿ ಕುಡಿದು ಕಾಫಿ ಟೇಸ್ಟ್ ಇತ್ತು, ಅದ್ರ ಜೊತೆಗೆ ಒಂದು ಸ್ವೀಟ್ ತಗೊಂಡೆ. ಚೆನ್ನಾಗಿರುತ್ತೆ ಅಂದ್ಕೊಂಡು ತಗೊಂಡಿದ್ದೀನಿ. ಇವತ್ತು ಒಂದು ವಿಡಿಯೋ ಹಾಕಿದ್ದೆ ನಾನು. ವಿಡಿಯೋದಲ್ಲಿ ಸುಮಾರು ಜನ ಮೆಸೇಜ್ ಆದ, ಕೈ ಇದಾಗಿತ್ತಲ್ಲ ನಿನ್ನೆ ಆ ಪೌಡ್ರದು, ಹಣ 1 ವಾರ ಕೊಬ್ಬರಿ ಎಣ್ಣೆ ಹಚ್ಚಿರಿ ಯಪ್ಪ. ಫೋನ್ ಬರ್ತೈತೆ ಮನೆಯಿಂದ, ಮನೆ ಫೋನ್ ಮಾತಾಡಿದ್ದಾಯಿತು. ಕೊಬ್ಬರಿ ಎಣ್ಣೆ ಹಚ್ಚಿರಿ 1 ವಾರ ಸರಿ ಹೋಗುತ್ತೆ. ಸುಮಾರು ಜನ ಹಾಕಿದ್ರ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸು. ಹಚ್ಚಿ ಟ್ರೈ ಮಾಡ್ತಾನೆ. ಇನ್ನೊಬ್ರು ಯಾರೋ ಇನ್ನೊಬ್ರು ಮೆಸೇಜ್ ಹಾಕಿದ್ದಾರೆ, ಮಂಗಳೂರವರು, ಏನೋ ಶ್ರೀಕಾಂತ್ ಹಣ 1 ವಾರ ಕೊಬ್ಬರಿ ಎಣ್ಣೆ ಹಚ್ಚಿರಿ, 1 ವಾರದೊಳಗಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ರಾಮುನ್ ಕೇಳಿದ್ದಾರೆ. ನೆಕ್ಸ್ಟು ಮನೆಗೆ ಹೋದಾಗ ರಾಮುದು ಒಂದು ವಿಡಿಯೋ ಮಾಡಿ ಹಾಕಿ, ಅಂದರೆ ನಾನು ರಾಮು ವಿಡಿಯೋ ಹಾಕಿ ಹೆಚ್ಚು ಕಮ್ಮಿ 1 ವರ್ಷ ಆಯ್ತೇನಪ್ಪ. 1 ವರ್ಷದ ಮೇಲೇನೇ ಆಯಿತು ನಾನು ರಾಮು ವಿಡಿಯೋ ಹಾಕಿ. ವರ್ಷದ ಮೇಲೆ ನಮ್ಮ ಗಾಡಿಯಲ್ಲಿ ಒಂದು ಟ್ರಿಪ್ ಕರ್ಕೊಂಡೋಗಿದ್ದೆ. ಅಂದರೆ ಮನೆಯಲ್ಲೆಲ್ಲ ಟ್ರಿಪ್ ಹೋಗಿದ್ರು, ಎಲ್ಲ ಓಂ ಶಕ್ತಿ ದೇವಸ್ಥಾನಕ್ಕೆ ನಾವು ಹೋಗಿದ್ರು. ಆವಾಗ ಕರ್ಕೊಂಡೋಗಿದ್ದೆ ಗಾಡಿಯಲ್ಲಿ. ಇವಾಗ ಕೇಳಿದ್ದಾರೆ, ಬ್ರದರ್ ನಮ್ಮ ರಾಮು ಸದ್ಯಕ್ಕೆ ಇಲ್ಲ, ಅಂದರೆ ರಾಮು ಬೇರೆಯವರು ಯಾರಿಗೋ ಬೇಕು ಅಂತೇಳಿ ನಮ್ಮ ನೆಂಟರಿಗೆ ಕೊಟ್ಬಿಟ್ವಿ ರಾಮುನ ಸಾಕೊಳ್ಳೋಕ್ಕೆ. ರಾಮು ಸದ್ಯಕ್ಕಿಲ್ಲ. ಆಮೇಲೆ ಯಾರು ಬೇಡ ಅಂತ ಸುಮ್ಮನೆ ಇದ್ವಿ. ಮತ್ತೆ ಒಂದು ತಂದಿದ್ವಿ. ಈಗ ಐಶ್ವರ್ಯ ಬಂದವಳೆ. ನೋಡೋಣ ನೆಕ್ಸ್ಟ್ ಟ್ರಿಪ್ ಮನೆಗೆ ಹೋದಾಗ ನಮ್ಮ ಐಶ್ವರ್ಯದು ವಿಡಿಯೋ ಮಾಡಿ ಹಾಕ್ತೀನಿ, ತೋರಿಸ್ತೀನಿ. ಅದನ್ನೆಲ್ಲ ಗಾಡೀಲಿ ಕರ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ, ಅದು ಸಿಕ್ಕಾಪಟ್ಟೆ ಕೀಟ್ಲೆ. ಸುಮ್ಮನೆ 1 ನಿಮಿಷ ಸುಮ್ಮನೆ ಇರಲ್ಲ ಅವಳು, ಸಿಕ್ಕಾಪಟ್ಟೆ ಕೀಟ್ಲೆ ಅವಳು. ಅದೇನಿದ್ರು ಮನೆಗೆ ಸರಿ ಗಾಡಿಯಾಗೆಲ್ಲ ಕರ್ಕೊಂಬರೋಕ್ಕಾಗಲ್ಲ. ರಾಮು ಹೋದ್ರೆ ಸೈಲೆಂಟಾಗಿ ಮಲಿಕೊಳ್ಳೋನು. ನಮ್ಮ ವಯಸ್ಸು ಸುಮ್ಮನೆ ಇರಲ್ಲ, 1 ನಿಮಿಷ ಸುಮ್ಮನೆ ಇರಲ್ಲ ಅವಳು. ನೋಡೋಣ ನೆಕ್ಸ್ಟು ಮನೆಗೆ ಹೋದಾಗ ನಮ್ಮ ವಯಸ್ಸದು ವಿಡಿಯೋ ಮಾಡಿ ಹಾಕ್ತೀನಿ.
ಥ್ಯಾಂಕ್ಸ್ ಬ್ರದರ್. ನಮ್ಮ ರಾಮನ ಇನ್ನೂವರೆಗೂ ನೆನಪಿಡ್ಕೊಂಡಿದ್ದಲ್ಲ, ಶ್ರೀಕಾಂತ್ ಮಂಗಳೂರವರು ಇನ್ನೂವರೆಗೂ ನೆನಪಿಡ್ಕೊಂಡಿದ್ದಾರಲ್ಲ, ತುಂಬ ತುಂಬ ಥ್ಯಾಂಕ್ಸ್. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಟೈಮು ಹಾಲು ಎಷ್ಟು 10:20 ಆಯಿತು. ಆರಾಮಾನಕ್ಕೆ ಹೋಗಿ ಒಂದು 2 ಗಂಟೆ ಅವ್ರಿಗೆ ಓಡಿಸ್ಬಿಟ್ಟು 1 ಅವರ್ ಮಲಿಕೊಂಡು ಒಂದು 2 ಅವರ್ 3 ಅವರು ಮಲಿಕೊಂಡು ಹೋಗೋಣ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಮರೇಮ್ನಹಳ್ಳಿ. ಇದು ಬೆಂಗಳೂರು ಹೈವೇ, ಅಲ್ಲಿ ಕಾಣ್ತೈತಲ್ಲ ಅದೇ ಫ್ಯಾಕ್ಟ್ರಿ. ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ, ಇವಾಗ ಕಾಣ್ತಾ ಇರ್ಬೋದು. ಮರೇಮ್ನಹಳ್ಳಿ ಬಿಟ್ಟು ಇದು ಬೆಂಗಳೂರು ರೋಡಾಗಿದ್ದೀನಿ. ಇಲ್ಲಿ ಲೆಫ್ಟಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ನಮ್ಮ ಫ್ಯಾಕ್ಟ್ರಿ ರೋಡ್ ನೋಡಿ ತೋರಿಸ್ತೀನಿ ಹೆಂಗೈತೆ ಅಂತ. ಇಟಗಿ ಬಂದು ಒಂದು 2 ಅವರ್ ಮಲಿಕೊಂಡೆ. ಇಟಗಿಯಿಂದ 5:15 ಎದ್ದು ಬಿಟ್ಟೆ. ಆರಾಮಾಗಿ ಬರ್ತಾಯಿದ್ದೀನಿ. ಟೈಮು ಇವಾಗ 7 ಗಂಟೆ. ಎಲ್ಲೆಲ್ಲೆಲ್ಲೆ ಅಯ್ಯೋ ಹೇಳಪ್ಪ, ರೋಡ್ ಹಿಂಗೋಗ್ಬಿಟ್ಟವೆ. ಅಯ್ಯೋ ಟರ್ನಿಂಗ್ ರೋಡ್ ಫುಲ್ ಹೋಗ್ಬಿಟ್ಟವೆ. ಇದರಲ್ಲಿ ಫ್ಯಾಕ್ಟ್ರಿ ಹೆಸರು ಲಕ್ಷ್ಮೀ ಪ್ರಿಯಾ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್. ಈ ರೋಡ ಇಲ್ಲಿಂದ ಫ್ಯಾಕ್ಟ್ರಿ ಹೋಗೋಷ್ಟೊತ್ತಿಗೆ ಅಲ್ಲಿ ಕಾಣ್ತಿದ್ದಲ್ಲ, ಫ್ಯಾಕ್ಟ್ರಿ ಹೋಗೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಹೆಂಗ್ ಬಿದ್ದಿದೆ ನೋಡಿ ಗುಂಡಿ. ಇವು ಶಾಂಪಲ್ ತಗೊಂಡು ಖಾಲಿ ಮಾಡೋದು ಮಧ್ಯಾಹ್ನ ಮಾಡಿಬಿಡ್ತಾನೆ. ಹಂಗಾಗಿ ಆರಾಮಾಗಿ ಬಂದು 2 ಅವರ್ ಮಲಿಕೊಂಡು ಬಂದರು. 7 ಗಂಟೆಗಲ್ಲ ಪಾಯಿಂಟಿಗೆ ರೀಚ್ ಅನ್ಕೊಳ್ಳಿ. 7:10 ರೋಡ್ ಮಾತ್ರ ಡ್ಯಾನ್ಸ್ ಆಡ್ತಾಯಿದೆ ಗಾಡಿ. ಸ್ವಲ್ಪ ಸ್ಪೀಡ್ ಬಿಟ್ರೆ ಏನಿಲ್ಲ, ಟಕ 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 ಅಂತ ಕುಣಿತೈತಿ. ಆ ಕಡೆ ಈ ಕಡೆ ಮಲಿಕೊಂಡು ನೋಡ್ರಿ. ಫ್ಯಾಕ್ಟ್ರಿ ತ ಹೋಗಿ ಸಿಗೋಣ ಹೆಂಗೈತೆ ರೋಡು. ಸ್ನೇಹಿತರೆ ನಮ್ಮ ಅರ್ಜುನ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೊಂದು ಗಾಡಿ ಇದೆ ನೋಡಿ, ನಲ್ಲಪ್ಪ ಟ್ರಾನ್ಸ್ಪೋರ್ಟ್. ನಮ್ಮ ಸಬ್ಸ್ಕ್ರೈಬರು, ಓನರ್ ಬಂದು ನಮ್ಮ ಸಬ್ಸ್ಕ್ರೈಬರು. ನನಗೆ ಗೊತ್ತಿರಲಿಲ್ಲ, ಮೊನ್ನೆ ಗೊತ್ತಾಯಿತು. ಗಾಡಿ ಓಡಿಸಿರೋದು ನನ್ನ ಫ್ರೆಂಡು ರವಿ. ಅವ್ರ ಓನರ್ ನನ್ನ ಸಬ್ಸ್ಕ್ರೈಬರ್ ಅಂತ ಮೊನ್ನೆ ಕ್ಯಾಲಿಕೇಟಲ್ಲಿ 2 ಗಾಡಿ ಜೊತೆಲಿದ್ವಲ್ಲ ಅವತ್ತು ಗೊತ್ತಾಯಿತು. ಅವ್ರ ಓನರು ನಮ್ಮ ಸಬ್ಸ್ಕ್ರೈಬರು ನಮ್ಮ ವೀಡಿಯೋ ಎಲ್ಲ ನೋಡ್ತಾರೆ ಅಂತೇಳಿ ಇವತ್ತು 2 ಗಾಡಿ ಜೊತೆಲಿ ಬಂದಿದ್ದೀವಿ. ನನ್ನ ಗಾಡಿ ಖಾಲಿ ಆಗ್ತೈತೆ, ಇನ್ನೂ ಆ ಗಾಡಿ ಖಾಲಿ ಆಗಿಲ್ಲ. 2 ಸೇಮ್ BS6 ಲೇಟೆಸ್ಟ್ ಹೊಸ ಮಾಡಲ್ ಗಾಡಿನ 2. ಓನರ್ದು ಒಂದು ಇನೋವಾ ಕಾರ್ ಒಂದು ಐತೆ, ಇದೊಂದು ಗಾಡಿ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ನಮ್ಮ ಅರ್ಜುನ ಹಾಲೆ ಮುಗಿತಾ ಬಂತು ಖಾಲಿ ಆಗಕ್ಕೆ. ಮೊನ್ನೆ ಕ್ಯಾಲಿಕೇಟಿಂದ ನೋಡ್ಕೊಬಂದೆ, ನಮ್ಮ ಜೊತೆ ಸಿಕ್ಕಿಲ್ಲ ಗಾಡಿ. ಇವತ್ತು ಸಿಕ್ತು, ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತೀನಿ. ಅವತ್ತು ಬರೀ ಬ್ಯಾಕಲ್ಲಿ ವಿಡಿಯೋ ಮಾಡಿದ್ದೆ, ಇವತ್ತು ಶೇಪಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ರವಿ ಓಡಿಸ್ತಾ ನೋಡಿ ನಮ್ಮ ರವಿ ಡ್ರೈವರು. ಸದ್ಯಕ್ಕೆ ನಮ್ಮ ಅರ್ಜುನನ್ ಖಾಲಿ ಮಾಡ್ಕೊಂಡು ನಾವು ಹೋಗೋಣ, ನೋಡೋಣ ಲೋಡ್ ಇಲ್ಲ ಐತೆ ಏನು ಎತ್ತ ಅಂತ. ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲಿದ್ದೀನಪ್ಪ ಅಂದರೆ ಇಲ್ಲೇ ಕೊಪ್ಪಳದಲ್ಲಿದ್ದೀನಿ. 2 ದಿನ ಆಯಿತು. ಮೊನ್ನೆ ಖಾಲಿ ಮಾಡಿದೆ, ಲೋಡ್ ಇಲ್ಲ. ನಿನ್ನೆ ಲೋಡ್ ಇಲ್ಲ. ಇವತ್ತು ಬೆಳಗ್ಗೆನೇ ಲೋಡಾಗಿ ಬಂದು ನಿಲ್ಲಿಸಿದ್ದೀನಿ. ಲೋಡ್ ಮಾಡ್ಕೊಬಂದು ನಿಲ್ಲಿಸಿ ಗ್ರೀಸ್ ಓಡಿಸ್ತಾ ಇದ್ದೀನಿ ನೋಡಿ ಹೈವೇಲಿ. 2 ದಿನ ಲೋಡ್ ಇಲ್ಲ. ಹೊಸಪೇಟೆಯಲ್ಲಿ ನಮಗೆ ಲೋಡ್ ಇಲ್ಲದೆ ಹಾಲ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಆ ಥರ ಆಗುತ್ತೆ. ಏನೋ ಸ್ಟ್ರೈಕ್ ಮಾಡ್ತಾಯಿರಂತೆ, ಬಾಡಿಗೆ ರೇಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ, ಹಾಗಾಗಿ ಹಾಲ್ಟ್ ಆಯಿತು. ಇಲ್ಲಾಂದ್ರೆ ಹಾಲ್ಟ್ ಆಗ್ತಿರಲಿಲ್ಲ. ಏನು ಮಾಡೋಕ್ಕೆ ಆಗಲ್ಲ, ಒಂದೊಂದು ಟೈಮ್ ಆಗ್ಬಿಡ್ತೇವೆ. ಬರೀ ಗ್ರೀಸ್ ಓಡಿಸ್ಕೊಂಡು ಸದ್ಯಕ್ಕೆ ಕೊಪ್ಪಳ ಹೋಗೋಣ. ಬಂಕಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಬಿಲ್ಲನ್ನು ಚೇಂಜ್ ಆಗಬೇಕು. ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿಗೋಗ್ತೀಯಣ್ಣ? 2 ದಿನ ಹಾಸ್ಪಿಟಲ್ ನೋಡೇ ಇಲ್ಲ. ಮೊನ್ನೆ ಖಾಲಿ ಮಾಡಿದೆ, ನೋಡಿಲ್ಲ. ನಿನ್ನೆ ನೋಡಿಲ್ಲ.
ಇವತ್ತು ಲೋಡ್ ಆಗೈತೆ ಮಾಮೂಲಿ ಗೋವಾ ಮುಚ್ಚೋಲಿಗೆ ಕೊಪ್ಪಳ ಹೋಯ್ತಾ ರೈಲ್ವೆ ಮೇಲೆ ಗಡಿಗೆರೆ ಹೊಸ ರೈಲ್ವೆ ಬ್ರಿಡ್ಜ್ 2 ದಿವಸ ಲೋಡ್ಗಳಿರಲಿಲ್ಲ, ಆಲ್ಟ್ ಆಗಿದೆ. ಇವತ್ತು ಲೋಡ್ ಆಗೈತೆ ಗಾಡಿ. ಹೋಗೋಣ ಕೊಪ್ಪಳ ಮಂಕಲ್ ಡೀಸೆಲ್ ಹಾಕ್ಸ್ಕೊಂಡು ಸ್ವಲ್ಪ ಸ್ನಾನ ಮಾಡ್ಬೇಕು. 2 ದಿನ ಅಲ್ಲಿ ಇದರಲ್ಲಿ ಆಲ್ಟ್ ಆಗಿ ಸ್ನಾನ ಇಲ್ಲ, ನೀರಿಲ್ಲ, ಏನಿಲ್ಲ. ಮಂಕಲ್ ಸ್ನಾನ ನಾವೆಲ್ಲ ಮಾಡ್ಕೊಂಡು ಒಂದು 8-9 ಗಂಟೆಗೆ ಬಿಡೋದು. ಬಿಲ್ ಕೊಡೋದು 8 ಗಂಟೆ ಮಾಡಿಬಿಡ್ತಾರೆ. ಯಾಕಂದ್ರೆ ಬಿಲ್ ಚೇಂಜ್ ಆಗ್ಬೇಕಲ್ಲ, 8-9 ಗಂಟೆ ಮಾಡಿಬಿಡ್ತಾರೆ. ಬಿಲ್ ಇಸ್ಕೊಂಡು ಬಿಡ್ತಾರೆ. ಅದು ಕೆಳಗಡೆ ರೈಲ್ ಹೋಗ್ತಾ ಇದ್ದೆ. ಯಾಕಪ್ಪ ಈ ಟ್ರಿಪ್ಪು ಹಾಸ್ಪಿಟಲ್ ನಮಗೆ ಯಾವ ಟ್ರಿಪ್ಪು ಆಲ್ಟ್ ಆಗ್ತಿರಲಿಲ್ಲ, ಈ ಟ್ರಿಪ್ ಆಲ್ಟ್ ಆಗ್ಬಿಟ್ಟು ಅಲ್ಲ. ಆರನ್ ಪಾರ್ ನೋಡಿ, ಲೈಟ್ ಫೈಟ್ ಹೊಡ್ಕೊಂಬಾರವ. ಸುಮ್ಮನೆ ಒಂದೇ ಉಸಿರಿ ಬಂದ್ಬಿಟ್ರೆ ಗೂಳಿ ನುಗ್ದಂಗೆ ಗೂಳಿ ನುಗ್ಕೊಂಡು ಮುಗಿಯಬಿಟ್ಟ. ಅಂದರೆ ಒಂದು ಲಾಂಗ್ ಟ್ರೈಲರು ಲಾಂಗ್ ಎಳಿಲೇಬೇಕು. ಅವನು ನಾನು ಸುಮ್ಮನೆ ಎಳ್ಕೊಂಬರ್ತಾನೆ ಇದ್ಬಿಟ್ರೆ ಹೀಗೆ ಲಾಂಗ್ ಎಳಿಬೇಕಂತ ಸುಮ್ಮನೆ ಎಳ್ಕೊಂಬಂದ್ಬಿಟ್ರೆ ಆಗುತ್ತಾ? ಓಕೆ, ಗಮನ ಕಾಣ್ತೈತೆ. ಬ್ರಿಡ್ಜ್ ಬಾಡದಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಯಿತು. ಇಲ್ಲಾಂದರೆ ಯಾವಾಗಲೂ ಗೇಟ್ ಹಾಕಿ ಯಾವಾಗಲೂ ಜಾಮ್ ಆಗುತ್ತೆ. ಹಂಗೆ ಹೋಗೋಣ ಅಂದರೆ ಅಲ್ಲಿ ಡೈರೆಕ್ಟ್ ಹೋಗುತ್ತೆ ಗಿಣಿಗೆರೆಯಿಂದ. ರೋಡು ಸರಿ ಇಲ್ಲ, ಎಲ್ಲ ಹೋಗ್ಬಿಡೆ, ಗುಂಡಿ ಬಿದ್ದುಬಿಡೆ. ಸುಮ್ಮನೆ ಯಾಕೆ ಹಿಂಗೆ ಆರಾಮಾಗಿ ಟಾಪಲ್ಲಿ ಹೋಗುತ್ತೆ ಗಾಡಿ. ಅಲ್ಲಿ ಡೀಸೆಲ್ ಕುಡಿಸ್ಕೊಂಡು ಹೋಗೋ ಬದಲು ಟಾಪಲ್ಲಿ ಹೋಗೋಣ ಅಂತೇಳಿ ಹಿಂಗೆ ಹೋಗೋದು. ಇದು ಗಿಣಿಗೆರೆ ಬ್ರಿಡ್ಜ್. ಮೊನ್ನೆ ಈ ಊರಾಗೆ ಚಿಕ್ಕ ಇದು ಯಾವುದು ಮುಂದೆ ಒಂದು ಊರು ಸಿಗುತ್ತೆ, ಚಿಕ್ಕಬಕ್ನಾಳ್ ಊರಾಗೆ ಜಾತ್ರೆ ಮಾಡಿದ್ರು. ಸಕ್ಕತ್ತಾಗಿ ಮಾಡಿದ್ರಪ್ಪ, ಲೈಟಿಂಗ್ ಸಿಸ್ಟಮ್ ಎಲ್ಲ ಹಾಕಿ. ನಮ್ಮ ಸಬ್ಸ್ಕ್ರೈಬರ್ ಬೇರೆ ಒಬ್ರು ಅವರೇ ಅಲ್ಲಿ ಸಕ್ಕತ್ತಾಗಿ ಮಾಡಿದ್ರು ಜಾತ್ರೆ. ನೋಡಿದ್ರೆ ವಿಡಿಯೋ ಮಾಡಿದ್ದೆ, ಅದನ್ನು ವಿಡಿಯೋ ಏನು ಮಾಡಿದ್ದೀನಿ ಅಪ್ಲೋಡ್ ಮಾಡ್ಬೇಕಾದ್ರೆ ಅದನ್ನೇ ಮರ್ತ್ಬಿಟ್ಟಿದ್ದೀನಿ. ಎಲ್ಲ ಅಪ್ಲೋಡ್ ಮಾಡಿದ್ರೆ ಅದನ್ನೇ ಬಿಟ್ಬಿಟ್ಟಿದ್ದೀನಿ. ಅದನ್ನ ವಿಡಿಯೋ ನೆಕ್ಸ್ಟ್ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದರಲ್ಲಿ ಸಕ್ಕತ್ತಾಗಿ ಲೈಟಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡಿದ್ರು ಮಾತ್ರ. ಸಿಗೋಣ ಸ್ನೇಹಿತರೆ. ಹಿರೇಬಗ್ನಾಳ್ ಊರೊಳಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಊರಲ್ಲಿ ಹಬ್ಬ ಇರುತ್ತೆ, ಜಾತ್ರೆ ಅನಿಸುತ್ತೆ. ಆ ಥರ ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಹಾಕಿದ್ದಾರೆ, ಭಾಳ ಚೆನ್ನಾಗಿ ಹಾಕಿದ್ದಾರೆ. ಮಧ್ಯಾಹ್ನ ಈ ಕಡೆಯಿಂದ ಲೋಡ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಓದಿದ್ದೆ, ಆವಾಗಲೇ ನೋಡ್ಕೊಂಡು ಹೋದೆ. ಅವಾಗೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈ ಊರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವರೇ, ಅವ್ರ ಹೆಸರು ದೇವಪ್ಪ ಅಂತೇಳಿ. ಅವರು ಪ್ರತಿ ವಿಡಿಯೋನು ನೋಡ್ತಿರ್ತಾರೆ ನಮ್ಮದು. ಮಧ್ಯಾಹ್ನ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು, ಹೇಳಣ್ಣ ನಿಮ್ಮೂರ ಫುಲ್ ಜಾತ್ರೆ ಅನಿಸುತ್ತೆ, ಫುಲ್ ಜೋರು ಮಿಂಚಿಂಗ್ ಒಂದೇ. ಹೌದಣ್ಣ. ಮತ್ತು ಅವರು ಇವಾಗ ಫೋನ್ ಮಾಡೋಣ ಅಂದ್ಕೊಂಡೆ, ಅಂದರೆ ಅವರು ಸ್ವಲ್ಪ ಏನೋ ಅವ್ರ ಕಡೆ ಯಾವುದೋ ಸಾವಾಗಿದೆ ಅಂತ, ಸಾವಿಗೆ ಹೋಗಿದ್ದೀವಿ ಅಣ್ಣ, ನಾನು ಬರ್ತೇನೆ ಸಂಜೆ, ಕಾಲ್ ಮಾಡಿ ಲೋಡ್ ಮಾಡ್ಕೊಂಬರ್ಬೇಕಾರೆ ಅಂದರು. ಆದರೂ ಹೀಗೆ ಸಾವು ಅವು ಇವು ಅಂತ ಓಡಾಡ್ತಿರ್ಬೇಕಾರೆ ನಾವು ಯಾಕೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು, ಹೋಗೋಣ. ನಮ್ದು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಟೈಮ್ ಆಗಲೇ 9 ಗಂಟೆ ಇವಾಗ. ಇನ್ನು ಸುಮ್ಮನೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೂ ಡಿಸ್ಟರ್ಬ್ ಮಾಡಿದೆ ಯಾಕೆ, ನೆಕ್ಸ್ಟ್ ಬಂದಾಗ ನೋಡೋಣ. ಸದ್ಯಕ್ಕೆ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ. ನೋಡಿ ಲೈಟಿಂಗ್ಸ್ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡೋರೆ ಮಾತ್ರ. ಊರ ಹಬ್ಬ ಇರಬೇಕು ಅನಿಸುತ್ತೆ ನನ್ನ ಅನಿಸಿಕೆ. ಈ ಊರಲ್ಲಿ ಹಂಪ್ಸ್ಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಹಂಪ್ಸ್ ಇರೋದಕ್ಕೂ ಕಾರಣವೂ ಇದೆ. ಯಾಕಂದರೆ ಟಿಪ್ಪರ್ ಗಡಿಯವರು ಹೆವಿ ಓಡಿಸ್ತಾರೆ ಅಂತೇಳಿ ಹಂಪ್ಸ್ಗಳು ಹಾಕಿರೋದು. ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಲೈಟಿಂಗ್ಸ್. ಇದೇ ಊರೊಳಗೆ ಹೋಗೋ ದಾರಿ, ದೇವಸ್ಥಾನ ದಾರಿ ಇರಬೇಕು. ನೋಡಿಲ್ಲಲ್ಲ, ಇಲ್ಲಿ ನೋಡಿದ ದೇವ್ರದ್ದು
ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ನಮ್ಮ ಬೆಂಗಳೂರು ಕಡೆಲ್ಲ ಈ ಥರ ಮಾಡೋದು ಭಾಳ ಕಡಿಮೆ. ಯಾಕಂದರೆ ಸ್ವಲ್ಪ ಕೆಲವೊಂದು ಇದರಲ್ಲಿ ಮಾಡ್ತಾರೆ ಏರಿಯಾದಲ್ಲಿ, ಕೆಲವೊಂದು ಏರಿಯಾದಲ್ಲಿ ಮಾಡಲ್ಲ. ಯಾಕೆ ಯಾರೋ ಎಲ್ಲೋ ಇರ್ತಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಹಬ್ಬ ಹರಿದಿನ ಮಾಡಲ್ಲ. ಎಲ್ಲ ತಾನಾಯಿತು ಕೆಲಸ ಆಯಿತು ಅಂತ ಅದೇನೋ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು, ಸಾಯಂಕಾಲ ಮನೆಗೆ ಬಂದು ಮಲಿಕೊಳ್ಳೋದು, ತಿರ್ಗಾ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು, ಸಾಯಂಕಾಲ ಮನೆಗೆ ಬಂದು ಮಲಿಕೊಳ್ಳೋದು. ಇದೇ ನಮ್ಮ ಬೆಂಗಳೂರಾಗಲ್ಲ. ಎಲ್ಲರೂ ದುಡಿಯೋದ್ರಲ್ಲಿ ಇರ್ತಾರೆ. ಹಳ್ಳಿಗಳ ಕಡೆ ಅಂದರೆ ಹೊಲ ಗದ್ದೆ ಎಲ್ಲ ಮುಗಿಸ್ಕೊಂಡು ಬಂದರು, ಇನ್ನು ಸಂಜೆ ಆದರೆ ಎಲ್ಲ ಮನೆ ಮುಂದೆ ಅಕ್ಕಪಕ್ಕ. ಇಲ್ಲಿ ನೋಡಿ ಯಾವ ಥರ ಸಾಕಾದಾಗ ಹಾಕಿದ್ದಾರೆ ಲೈಟಿಂಗ್ ನೋಡಿ, ಡಿಸೈನ್ ಸಾಕಾದಾಗೈತಿ. ಇದು ತೇರು ನೋಡಿ, ಇಲ್ಲಿ ತೇರು ಐತೆ, ಇಲ್ಲಿ ಕಾಣ್ತಿರ್ಬೋದು ತೇರು ಐತೆ. ಇಲ್ಲಿ ಇರೋದೇ ತೇರು. ಬರ್ರಿ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಊರಲ್ಲಿ ಒಂದೊಂದು ಥರ. ಆದರೂ ಏನಾದರೂ ಹಳ್ಳಿ ಲೈಫೇ. ಇಲ್ಲೆಲ್ಲ ನೋಡಿ ಆ ಥರ ಇದೆ. ಸಿಟಿ ಲೈಫು ಹಳ್ಳಿ ಲೈಫ್ ಥರ ಬರಲ್ಲ. ಹಾಗೆ ಹಳ್ಳಿಯವ್ರಿಗೆ ಹೋಲಿಸ್ಕೊಂಡ್ರೆ ಸಿಟಿ ಲೈಫ್ ಬೆಸ್ಟು ಅಂತಾರೆ. ಆದರೆ ಹಳ್ಳಿ ಲೈಫ್ ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ಹಳ್ಳಿಯವ್ರಿಗೆ ಗೊತ್ತಿರಲ್ಲ. ಅವರೆಲ್ಲ ಸಿಟಿಯಲ್ಲಿ ಹೋಗಿ ಚೆನ್ನಾಗಿರ್ಬೋದು ಅಂತ ಭಾವಿಸ್ತಾರೆ ಅಷ್ಟೇ. ಆದರೆ ಇಲ್ಲಿ ಸಿಟಿಯಲ್ಲಿ ಬಂದರೆ ಗೊತ್ತಾಗೋದು, ₹1 ನಮಗೆ ಒಂದು ಮನೆಗೆ ಅಂತ ಒಂದು ಬೆಂಕಿ ಪಟ್ಟಣ ಬೇಕಾದ್ರೂ ದುಡ್ಡು ಕೊಟ್ಟು ತಗೋಬೇಕು. ಹಳ್ಳಿಗಳ ಕಡೆ ಹಾಗಲ್ಲ, ತುಂಬ ಸೇವ್ ಆಗುತ್ತೆ. ಇಲ್ಲೆಲ್ಲ ಬೆಂಗಳೂರಿಗೆ ನಾವು 10,000 ಸಂಪಾದನೆ ಮಾಡಿರೋ ಅಲ್ಲಿ 9,000 ಚಿಲ್ಲರೆ ನಮಗೆ ಖರ್ಚೇ ಬರ್ತವೆ. ಮನೆ ಮೇಂಟೆನೆನ್ಸು ಖರ್ಚು ಅವು ಇವೆಲ್ಲ ಹಳ್ಳಿಗಳ ಕಡೆ ಆಗಿ ಬರಲ್ಲ. ಹಂಗಾಗಿ ನಮ್ಮ ತಿಳಿಮಟ್ಟಿಗೆ ಹಳ್ಳಿ ಜೀವನ ಬೆಸ್ಟ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲಿ ನೋಡಿ, ಇಲ್ಲೆಲ್ಲ ಯಾವ ಥರ ಇದೆ ನಮ್ಮ ಹೊನ್ನೆ ಹೋಗೋ ರೋಡ್ ಇದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ ನೋಡೋಣ, ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಯಾವುದು, ಹಳ್ಳಿ ಜೀವನ ಬೆಸ್ಟಾ ಇಲ್ಲ ಸಿಟಿ ಜೀವನ ಬೆಸ್ಟಾ, ಯಾಕೆ? ಎರಡು ತಿಳಿಸಿ. ಒಂದು ಮತ್ತೆ ಹಳ್ಳಿ ಅಂತ ಹಾಕೋಕೆ ಹೋಗ್ಬೇಡ್ರಿ, ತಿಳಿಸಿ ಏನಕ್ಕೆ ಅನ್ನೋದನ್ನು. ಅವಾಗ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನೀವು ಯಾರು ಕಮೆಂಟ್ಸ್ ಹಾಕಿರ್ತಾರಲ್ಲ, ಯಾರು ಕರೆಕ್ಟಾಗಿ ಒಳ್ಳೆ ಕಮೆಂಟ್ಸ್ ಇರ್ತದೋ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಬರ್ರಿ, ಸದ್ಯಕ್ಕೆ ನಮ್ಮ ದಾರಿ ನೋಡಿಕೊಂಡು ನಾವು ಹೋಗೋಣ ಮುಂದೆ. ಬೇಜಾನ್ ಕೆಲಸ ನಮಗೆ. ಸ್ನೇಹಿತರೆ, ಸ್ನಾನ ಎಲ್ಲ ಮಾಡಿ ಗಾಡಿ ಎಲ್ಲ ಕ್ಲೀನಾಗಿ ತೊಳೆದು ನೋಡಿ, ದೇವರಿಗೆ ಕಡ್ಡಿ ಎಲ್ಲ ಹಚ್ಚಿ ರೆಡಿಯಾಗಿದ್ದೀನಿ. ಇನ್ನೂ ಬಿಲ್ಲು ಕೊಟ್ಟಿಲ್ಲ. ಟೈಮ್ ಆಗಲೇ 6 ಗಂಟೆ ನೋಡ್ತಿರ್ಬೋದು. 6 ಗಂಟೆ ಟೈಮು. ಸದ್ಯಕ್ಕೆ ಬಿಲ್ಲು ಎಷ್ಟೊತ್ತಿಗೆ ನೋಡಿ, ಆ ಗಾಡಿನ ಅಲ್ಲಿಗೆ ಲೋಡಾಗಿರೋದು. ಮತ್ತು ಒಳಗಡೆ ಒಂದು ಗಾಡಿ ಇದೆ ನೋಡಲ್ಲಿ, ಆ ಗಾಡಿ 2 ಗಾಡಿನೂ, ಟೋಟಲ್ 3 ಗಾಡಿ ಅಲ್ಲಿಗೇನೆ. ನೋಡೋಣ, ಆರಾಮಾಗಿ ಹೋಗೋಣ. 3 ಗಾಡಿ ಐತೆ, 4 ಗಾಡಿ ಐತೆ, ದಬಾಯಿಸ್ಕೊಂಡು ಹೋಗೋದಲ್ಲ, ಏನು ಬೇಡ, ಆರಾಮಾಗಿ ಹೋಗೋಣ. ಇವತ್ತು ಡೇಟ್ ಬಂದ್ಬಿಟ್ಟು 3ನೇ ತಾರೀಕು, ವಾರ. ಇವತ್ತು ಯಾವ ವಾರ? 3ನೇ ತಾರೀಕು. ವಾರನೇ ಗೊತ್ತಾಗ್ತಿಲ್ಲ ನೋಡಪ್ಪ, ನಮಗೆ ವಾರಗಳೇ ಗೊತ್ತಾಗಲ್ಲ ಅಂತೈತೆ. ಇವತ್ತು 3ನೇ ತಾರೀಕು ಮಂಗಳವಾರ. ಇವತ್ತಿಗೆ ನಮ್ಮ ಅರ್ಜುನ ಜೊತೆ ಪಯಣ 1 ತಿಂಗಳು ಕಂಪ್ಲೀಟ್ ಆಯಿತು. 3ನೇ ತಾರೀಕು ನಾನು ಗಾಡಿಗೆ ಹತ್ತಿದ್ದು, ಇವತ್ತಿಗೆ 3ನೇ ತಾರೀಕು. ಅಂದರೆ ನವಂಬರ್ 3ಕ್ಕೆ ಹತ್ತಿದ್ದೀನಿ, ಇವತ್ತು ಅಕ್ಟೋಬರ್ 3. 1 ತಿಂಗಳು ಕಂಪ್ಲೀಟ್ ಆಯಿತು ಇವತ್ತಿಗೆ. ಬರ್ರಿ, ನಮ್ಮ ಗೋವಾ ಜರ್ನಿ ಸ್ಟಾರ್ಟ್ ಮಾಡೋಣ. ಅಂದರೆ ಇನ್ನೂ ಬಿಲ್ ಕೊಟ್ಟಿಲ್ಲ, ಬಿಲ್ ಫಸ್ಟ್ ಟೀ ಕುಡ್ಕೊ ಬಂದ್ಬಿಟ್ಟು. ಇದು ನಮ್ಮ ಅಜಯ್ ಫೀಲ್ಸ್ ಅಂತೇಳಿ ಪೆಟ್ರೋಲ್ ಬಂಕು. ನಮ್ಮ ಆಫೀಸು ಅಲ್ಲೇ ಇರೋದು ನೋಡಿ, ಅಲ್ಲಿ ಇದು ಕಾಣುತ್ತಲ್ಲ ಆ ಕಿಟಕಿ, ಅದೇ ಆಫೀಸು. ಆಫೀಸ್ ಹತ್ರನೇ ಮಧ್ಯಾಹ್ನನೇ ಬಂದೆ. ಒಂದು 2 ಗಂಟೆ 3 ಗಂಟೆ ಬಂದು 1-2 ಅವರ್ ಮಲಿಕೊಂಡೆ. ಇವಾಗ ಎದ್ದೋಗಿ ಸ್ನಾನ ಮಾಡ್ಕೊಬಂದು ಗಾಡಿಯೆಲ್ಲ ತೊಳೆದು ಕಡ್ಡಿಯೆಲ್ಲ ಹಚ್ಚಿ ಇವಾಗ ಟೀ ಕುಡ್ಕೊಂಬರೋಣ. ಅಷ್ಟೊತ್ತಿಗೆ ಬಿಲ್ಲು ಮಾಡ್ತಾರೆ. ಏನು ಮಾಡ್ರಿ, 8-8:15 ಮಾಡ್ತಾರೆ. 8-8:15 ಹೊರಡೋಣ.